ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ 6ಕ್ಕೇರ್ತಿಲ್ಲ 3ಕ್ಕಿಳಿತಾ ಇಲ್ಲ. ಸಿಎಂ ಬಜೆಟ್ ಮಂಡನೆಗೆ ಸಜ್ಜಾಗಿರೋ ಹೊತ್ತಲ್ಲೇ ಪಟ್ಟದ ಆಟ ಮತ್ತೆ ಸದ್ದು ಮಾಡಿದೆ. 5 ವರ್ಷದ ಆಟಕ್ಕೆ ಕಾಂಗ್ರೆಸ್ ಕಲಿಗಳು ಮಾತಲ್ಲೇ ಕಿಚ್ಚು ಹಚ್ಚಿದ್ದಾರೆ. ಅದರಲ್ಲೂ ಸಿಎಂ ಪುತ್ರನ ಪಂಚವಾರ್ಷಿಕ ಮಾತು ಮತ್ತೆ ಸರ್ಕಾರದಲ್ಲಿ ಮಾತಿನ ಸಮರ ಸೃಷ್ಟಿ ಮಾಡಿದೆ. ಯತೀಂದ್ರ ಅವರ ಮಾತಿಗೆ ತಿರುಗೇಟು ಕೊಟ್ಟಿರೋ ಡಿಸಿಎಂ ಡಿಕೆಶಿ ಟೈಮ್ ವಿಲ್ ಆನ್ಸರ್ ಅನ್ನೋ ಹೇಳಿಕೆ ಕೊಟ್ಟು ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೆದಿದೆ. ನಾನೇನು ಹೊಸದಾಗಿ ಹೇಳಿಕೆ ಕೊಟ್ಟಿಲ್ಲ. ಹಿಂದೆ ಹೇಳಿಕೆ ಏನು ಹೇಳಿದ್ದೋ ಅದನ್ನೇ ಹೇಳಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಪ ವಿರಾಮದ ಬಳಿಕ ಕುರ್ಚಿ ಕದನ ಮತ್ತೆ ಮಾರ್ಧನಿಸೋಕೆ ಶುರುವಾಗಿದೆ. ವಿಧಾನಮಂಡಲ ವಿಶೇಷ ಅಧಿವೇಶನದ ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಕರೆದು ಮಾತನಾಡಿ ಕ್ಲಾರಿಟಿ ಕೊಡುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಡಿಕೆ ಶಿವಕುಮಾರ್ ಆಪ್ತರು ಕೂಡ ಹೈಕಮಾಂಡ್ ಈಗ ಕರೆಯುತ್ತೆ ಆಗ ಕರೆಯುತ್ತೆ ಅನ್ನೋ ಭರವಸೆ ಕಣ್ಣಿನಿಂದ ನೋಡ್ತಿದ್ರು. ಈ ಮಧ್ಯೆ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಸಿಡಿಸಿದ ಒಂದು ಬಾಂಬ್ ರಾಜ್ಯ ರಾಜಕೀಯದಲ್ಲಿ ನಿಗಿನಿಗಿ ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದೆ. ಇಷ್ಟಕ್ಕೆ ಸುಮ್ಮನಾಗದ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ತಮ್ಮ ಮಾತನ್ನ ಇಂದು ಕೂಡ ಸಮರ್ಥಿಸಿಕೊಂಡ್ರು. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರೋ ಯತೀಂದ್ರ ಸಿದ್ದರಾಮಯ್ಯ, ನಾನೇನು ಹೊಸದಾಗಿ ಹೇಳಿಕೆ ಕೊಟ್ಟಿಲ್ಲ, ಹಿಂದೆ ಏನು ಹೇಳಿದ್ನೋ ಅದನ್ನೇ ಹೇಳಿದ್ದೇನೆ ಅಂತ ತಮ್ಮ ಹೇಳಿಕೆಗೆ ಬದ್ಧ ಅಂದ್ರು. ಅಲ್ಲದೆ ನಾನು ಏನೇ ಹೇಳಿದ್ರು ಫೈನಲಿ ಹೈಕಮಾಂಡ್ ತೀರ್ಮಾನಿಸುತ್ತೆ, ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳೋ ಮೂಲಕ ಹೇಳಬೇಕಾದ್ದೆಲ್ಲವನ್ನು ಹೇಳಿ ಕೊನೆಗೆ ಮ್ಯಾನೇಜ್ ಮಾಡೋ ರೀತಿ ಮಾತಾಡಿದ್ರು. ಈ ಕುರಿತು ಮಂಗಳೂರಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಟೈಮ್ ವಿಲ್ ಆನ್ಸರ್ ಅಂತ ಹೇಳೋ ಮೂಲಕ ಆಟ ಮುಂದಿದೆ ಅನ್ನುವ ಬಗ್ಗೆ ಸುಳಿವು ಕೊಟ್ರು. ನಾನೇನು ಹೊಸದಾಗಿ ಹೇಳಿಕೆ ಕೊಟ್ಟಿಲ್ಲ. ಹಿಂದೆ ಏನು ಹೇಳಿದ್ನೋ ಅದನ್ನೇ ಹೇಳಿದ್ದೀನಿ. ಸೊ ಹಾಗಾಗಿ ಮತ್ತೆ ಇದರಿಂದ ಚರ್ಚೆಗೆ ಗ್ರಾಸ ಆಗಿದೆ ಅನ್ನೋದು ಸರಿ ಇಲ್ಲ. ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ಬೇಕು. ಇವಾಗ ಹೈಕಮಾಂಡ್ ಅವರು ಈಗ ಸದ್ಯಕ್ಕೆ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಹೇಳಿಲ್ಲ. ಪಾರ್ಟಿ ಏನ್ ಹೇಳ್ತದೆ ಕೇಳಬೇಕು. ನಾವೆಲ್ಲ ಟೈಮ್ ವಿಲ್ ಆನ್ಸರ್. ನೋಡ್ರಿ, ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ, ಈಗ ಸಿದ್ದರಾಮಯ್ಯನಕಿನ್ನ ಅವ್ರು ಸ್ವಲ್ಪ ಹೈಕಮಾಂಡ್, ಸಿದ್ದರಾಮಯ್ಯ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಇವರು ಅವ್ರಿಗಿನ್ನ ಮೇಲೆ ಹೇಳ್ತಾ ಇದ್ದಾರೆ, ಕಾಲ ಹೇಳ್ತದೆ. ಯತೀಂದ್ರ ವಿರುದ್ಧ ಡಿಕೆಶಿ ಆಪ್ತ ಬಣ ಸಿಡಿಮಿಡಿ. ಸಿಎಂ ಮಗನ ಬಗ್ಗೆ ತನ್ವೀರ್ ಸೈಟ್ ಫುಲ್ ಗರಂ. ಯತೀಂದ್ರ ಸಿದ್ದರಾಮಯ್ಯ ಮಾತು ಡಿಕೆ ಶಿವಕುಮಾರ್ ಆಪ್ತರನ್ನ ಕೆರಳಿಸಿದೆ. ಯಾವ ಮಟ್ಟಿಗೆ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಸಿಎಂ ಆಯ್ಕೆ ಮಾಡಲ್ಲ, ಅವರೇನೂ ಜನರಿಂದ ಆಯ್ಕೆಯಾಗಿಲ್ಲ, ನಮಗಾದ್ರೂ ಮತ ಹಾಕು ಹಕ್ಕಿದೆ ಅಂತೆಲ್ಲ ಡಿಕೆಶಿ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಕಿಡಿಕಾರಿದ್ದಾರೆ. ಪದೇ ಪದೇ ಗೊಂದಲದ ಹೇಳಿಕೆ ನೀಡಿದ್ರು. ಕೆಪಿಸಿಸಿ ನೋಟಿಸ್ ನೀಡಿದ್ದಕ್ಕೆ ದೊರೆ ತಪ್ಪು ಮಾಡಿದ್ರೆ ದೂರು ಇಲ್ವಂತೆ ಅಂತ ಯತೀಂದ್ರ ಹಾಗೂ ಸಿಎಂಗೆ ತೀಕ್ಷ್ಣ ಪದಗಳಿಂದ ಮಾಗಡಿ ಶಾಸಕ ಬಾಲಕೃಷ್ಣ ಟಾಂಗ್ ಕೊಟ್ರು. ಇನ್ನು ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಕಾಂಗ್ರೆಸ್ನ ಹಿರಿಯ ಶಾಸಕ ತನ್ವೀರ್ ಸೈಠ್ ಯತೀಂದ್ರ ವಿರುದ್ಧ ನೇರಾನೇರ ಗುಡುಗಿದ್ದಾರೆ. ನನ್ನ ಕ್ಷೇತ್ರ ಮಾತ್ರವಲ್ಲದೆ ಎಲ್ಲ ಕ್ಷೇತ್ರದಲ್ಲಿ ಯತೀಂದ್ರ ಹಸ್ತಕ್ಷೇಪವಿದೆ ಅಂತ ಜನ ಹೇಳ್ತಿದ್ದಾರೆ ಅಂತ ತಮ್ಮಲ್ಲಿನ ಅಸಮಾಧಾನ ಹೊರಹಾಕಿದ್ದಾರೆ. ಈಗ ಯತೀಂದ್ರ ಸಿದ್ದರಾಮಯ್ಯ ಮೊನ್ನೆ ಅವರು ಭಾಳ ಚೆನ್ನಾಗಿ ಖರ್ಗೆ ಸಾಹೇಬ್ರು ಹೇಳಿದ್ರು, ಹೈಕಮಾಂಡ್ ಬಿಟ್ಟು ಯಾರೇ ಹೇಳಿದ್ರು ಗಣನೆ ತಗೋಬೇಡಿ ಅಂತ. ಒಂದನೇದು. ಎರಡನೇದು, ಅದ್ರ ಮೇಲೂ ನಾನು ಹೇಳಿದ್ರು ಸ್ವಲ್ಪ ಅಂದ್ರೆ ಗಣನೆ ತಾಳ್ರಿ, ಯಾಕೆಂದ್ರೆ ಮುಖ್ಯಮಂತ್ರಿ ಆಗಿ ನಂದೊಂದು ಓಟಿದೆ, ಯತೀಂದ್ರ ಸಿದ್ದರಾಮಯ್ಯರು ಓಟಿಲ್ಲ. ಹಂಗಾಗಿ ನೀವು ಯಾವುದೊಂದು ಗಣನೆ ತಗೋಬೇಕು, ಯಾವ್ದು ಗಣನೆ ತಗೋಬರೋದು ತಾವು ಮಾಧ್ಯಮದವರು ಡಿಕ್ಲೇರ್ ಮಾಡಬೇಕಾಗ್ತದೆ. ಅವರು ಅವ್ರ ತಂದೆ ಮೇಲೆ ಅಭಿಮಾನ ಪ್ರೀತಿ, ಅವ್ರ ತಂದೆ ಇರಲಿ ಅಂತಕ್ಕಂಥ ಭಾವನೆ ಅವ್ರು ಹೇಳಿದ್ದಾರೆ. ಸಿಎಂ ವಿಚಾರವಾಗಿ ಯಾರಾದ್ರು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಅದೇ ಅವ್ರ ಮಗ ಮಾತಾಡಿದ್ರೆ ಯಾವುದೇ ಒಂದು ನೋಟಿಸ್ ಕೊಡಲ್ಲ ಸರ್ ಯಾರಿಗೂ. ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಅರ್ಥ ಆಯ್ತಾ? ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮ ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಅದು ಎಲ್ಲ ಹಂತದಲ್ಲೂ ಆಗ್ತಾ ಇದೆ, ರಾಜ್ಯ ಉದ್ದಕ್ಕೂ ಆಗ್ತಾ ಇದೆ. ಸೊ ಇದೆಲ್ಲ ಏನು ಮಾಡಬೇಕು ಅನ್ನೋದನ್ನ ಸರಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಗೌಪ್ಯವಾಗಿ ಹೇಳ್ತಾ ಇದ್ದೀವಿ. ಅದು ಬಹಿರಂಗ ಆಗುವಂತ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಅದು ಬಹಿರಂಗ ಆಗುತ್ತೆ, ಸ್ಫೋಟ ಆಗಲ್ಲ. ಈ ಮಧ್ಯೆ ಸಿಎಂ ಬಣದ ಶಾಸಕರು ಕೂಡ ಯತೀಂದ್ರ ಮಾತಿನ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಯತೀಂದ್ರ ಮಾತು ವೈಯಕ್ತಿಕವಾದದ್ದು, ಯಾವುದೇ ಗೊಂದಲ ಇಲ್ಲ ಅಂತ ತೇಪೆ ಹಾಕೋ ಪ್ರಯತ್ನ ಮಾಡಿದ್ರು. ಅದು ಅವರ ಹೇಳಿಕೆ, ಅದು ಅವರಿಗೇನು ಮಾಹಿತಿ ಇದೆ ಆ ಆಧಾರದ ಮೇಲೆ ಹೇಳಿರ್ತಾರೆ. ನಾವು ಯಾವಾಗಲೂ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಅದೇ ಫೈನಲ್. ನಾನು ಹೇಳಿದ್ದು, ನೀವು ಹೇಳಿದ್ದು, ಮತ್ತೊಬ್ರು ಹೇಳಿದ್ದು ಬರೋದಿಲ್ಲ. ಅಂತಿಮವಾಗಿ ಹೈಕಮಾಂಡ್ ಇಂದ ಏನು ತೀರ್ಮಾನ ಬರುತ್ತೆ ದಟ್ ಈಸ್ ಫೈನ್. ನಾನಾಗಿರ್ಬೋದು, ಬೇರೆ ಯಾರನ್ನ ಆಗಿರ್ಬೋದು, ಮಾಧ್ಯಮದ ಮುಂದೆ ನಾವು ಏನೇ ಹೇಳಿಕೆ ಕೊಟ್ಟರು ಅದು ಅಪ್ರಸ್ತುತ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ನಮ್ಮಿಬ್ರು ನಾಯಕರನ್ನ ಕರೆದಾಗ ಅವರು ಹೋಗಿ ಅವ್ರ ಭೇಟಿಯಾಗಿ ಏನು ಮಾತಾಡೋದು ಮಾತಾಡ್ತಾರೆ.
ಅದು ಇದು ಬಿಟ್ಟು ಮೂರನೇದವ್ರು ಯಾರೇ ಏನು ಮಾತಾಡಿದ್ರು ಕೂಡ ಇಟ್ ಇಸ್ ನಾಟ್ ಹೋಲ್ಡ್ ಅಪ್ ಎನಿ ವ್ಯಾಲ್ಯೂ. ಅವರು ಸಿದ್ದರಾಮಯ್ಯನವ್ರ ಮಗ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರೆ. ಇದ್ರ ಬಗ್ಗೆ ಯಾರು ಪ್ರತಿಕ್ರಿಯೆ ಕೊಡಬೇಕಾಗಿರ್ತಕ್ಕಂಥದ್ದು? ಮುಖ್ಯಮಂತ್ರಿಗಳು ಹೇಳಬೇಕು, ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಹೇಳಬೇಕು, ಅಥವಾ ದೆಹಲಿಯಲ್ಲಿರ್ತಕ್ಕಂಥ ವರಿಷ್ಠರುಗಳು ಯಾರಾದರೂ ಕೂಡ ಅದಕ್ಕೆ ರಿಯಾಕ್ಷನ್ ಕೊಡಬೇಕು. ಹಾಗಾಗಿ ಈ ಹೇಳಿಕೆಗಳಿಗೆ ನಾವು ಅಷ್ಟೊಂದು ಮಹತ್ವವನ್ನು ಕೊಡಬೇಕಾಗಿಲ್ಲ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಗೃಹ ಸಚಿವ ಪರಮೇಶ್ವರ ಕ್ಷೇತ್ರದಲ್ಲಿ ಸಚಿವ ಮುನಿಯಪ್ಪ ಮುಂದಿನ ಸಿಎಂ ಕೂಗು ಕೇಳಿಸಿದೆ. ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ಮಧುಗಿರಿಯತ್ತ ಹೊರಟಿದ್ದ ಕೆಎಚ್ ಮುನಿಯಪ್ಪ ಪರ ದಲಿತ ಪರ ಸಂಘಟನೆಗಳು ಮುಂದಿನ ದಲಿತ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗಿದ್ರು. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಬಿಜೆಪಿ ನಾಯಕರ ವ್ಯಂಗ್ಯ. ಕಾಂಗ್ರೆಸ್ನಲ್ಲಿ ನಡೀತಿರೋ ಕುರ್ಚಿ ಬೆಳವಣಿಗೆಗಳು ವಿಪಕ್ಷ ನಾಯಕರಿಗೆ ಆಹಾರವಾಗಿವೆ. ರಾಜ್ಯದ ಜನತೆಗೆ ಅಪಮಾನ ಮಾಡೋ ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತಿದ್ದು, ಈ ನಾಟಕವನ್ನ ಬಂದ್ ಮಾಡಿ ಅಭಿವೃದ್ಧಿ ಮಾಡಿ ಅಂತ ಕಿಡಿಕಾರಿದ್ದಾರೆ. ಯಾಕೆ ಹೇಳ್ತಾರೋ ಅವ್ರು ಗೊತ್ತಿಲ್ಲ ನನಗೆ. ಆದರೆ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ನಾನೇ 5 ವರ್ಷ CM ಅಂತ ಹಲವಾರು ಬಾರಿ ಹೇಳಿದರೂ ಕೂಡ ಅವ್ರ ಮಗನ ಸರ್ಟಿಫಿಕೇಟ್ ಬೇಕು ಅವ್ರಿಗೆ. ಮತ್ತು ಹೈಕಮಾಂಡ್ ಏನು ಮಾಡ್ತಾ ಇದೆ? ಆಟ ಆಡ್ತಾ ಇದ್ದಾರೆ ಇವ್ರ ಜೊತೆ. ಕರ್ನಾಟಕ ಜನತೆಯ ತೀರ್ಪಿನ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಇದು ಕರ್ನಾಟಕ ಜನರಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ವಾಪಸ್ ಬರೋ ಮುಂದೆ ಕೆಲವು ಕಾಂಗ್ರೆಸ್ ಮಿತ್ರರು ಸಿಕ್ಕಿದ್ರು. ನಾಳೆಯಿಂದ ಮತ್ತೆ ಪ್ರಾರಂಭ ನಮ್ಮ ಯುದ್ಧ ಅಂತೇಳಿ ಆ ರೀತಿ ಯುದ್ಧ ಪ್ರಾರಂಭ ಆಗಿದೆ. ಇವ್ರ ಜಗಳದಿಂದ ಕರ್ನಾಟಕ ಅಭಿವೃದ್ಧಿ ಸಂಪೂರ್ಣ ಸ್ಥಗಿತ ಆಗಿದೆ. ಯಾವ ಇಲಾಖೆಯಲ್ಲೂ ಸಹ ಇವತ್ತು ನೇಮಕಾತಿ ಆಗ್ತಾಯಿಲ್ಲ. ಅದಕ್ಕೆ ನಿಮ್ಮ ಜಗಳ ಜಲ್ದಿ ಬೇಗ ಮುಗಿಸೋರಿ. ಏನು ನಿರ್ಣಯ ಮಾಡಿರಿ, ಮಾಡೋದಾಗಲಿಕ್ಕಂದ್ರೆ ಕರ್ನಾಟಕ ವಿಧಾನಸಭೆ ವಿಸರ್ಜನೆ ಮಾಡಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಬಗ್ಗೆ ದಿನಕ್ಕೊಂದು ಬೆಳವಣಿಗೆಗಳಾಗ್ತಿದೆ. ಆದರೆ ಕುರ್ಚಿ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಸಿದ್ಧಪಡಿಸುವುದರಲ್ಲಿ ನಿರತರಾಗಿದ್ದಾರೆ. ಅತ್ತ ರಾಹುಲ್ ಗಾಂಧಿ ಸಂಸತ್ ಕಲಾಪದಲ್ಲಿ ಬ್ಯುಸಿಯಾಗಿದ್ದು, ಫೆಬ್ರವರಿ 10ರ ಬಳಿಕವಾದರೂ ಈ ಬಗ್ಗೆ ಮೌನ ಮುರಿತಾರ, ಗೊಂದಲಗಳಿಗೆ ತೆರೆ ಎಳಿತಾರ ಅನ್ನೋದು ಮುಂದಿರೋ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.